ಆಫ್ಟರ್ ನಾನು ಅದನ್ನ ಕ್ವಿಟ್ ಮಾಡಿದ್ಮೇಲೆ, ಕಾರ್ಪೊರೇಟ್ ಲೈಫ್ ಕ್ವಿಟ್ ಮಾಡಿದ್ಮೇಲೆ, ನಾನು ಬಿಸ್ನೆಸ್ ಬಂದ್ಮೇಲೆ ಬಿ ಟಿ ನಲ್ಲಿ ನಾನು ತಿಳ್ಕೊಂಡಿರೋದು ಈಸ್ ಸೆಲ್ಫ್ ಮಾಸ್ಟರಿ. ಸೆಲ್ಫ್ ಮಾಸ್ಟರಿ ಈಸ್ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕಾಗಿರುವಂತ ಒಂದು ವೆರಿ ಗುಡ್ ಇನ್ಫಾರ್ಮೇಶನ್. ಆಕ್ಚುಲಿ ಆ ಸೆಲ್ಫ್ ಮಾಸ್ಟರಿಯಿಂದ ನಾನು ಇವತ್ತು ಈ ಲೆವೆಲ್ಗೆ ಇದ್ದೀನಿ. ಅದೇ ಲೈಕ್ ಅದಕ್ಕೆ ಮುಂಚೆ ನನಗೆ ನೀ ಪೈನ್ ಅದು ಇದು ಎಲ್ಲನೂ ಇತ್ತು. ಇದೆಲ್ಲ ನಾನು ಏನು ಅನ್ಕೊಂಡೆ, ದಿಸ್ ಇಸ್ ಮೈ ಹೆರಿಡಿಟಿ ಆ ಥರ ಅನ್ಕೊಂಡಿದ್ದೆ. ಬಟ್ ಇಟ್ ಇಸ್ ನಾಟ್ ಹೆರಿಡಿಟಿ ಬಿಕಾಸ್ ಆಫ್ ಮೈಂಡ್ ಸೆಟ್ಗೆ ನಾನು ಅದೇ ಹೇಳ್ತಾರೆ. ಮೈಂಡ್ ನಮ್ದು ಕರೆಕ್ಟ್ ಆಗಿದ್ರೆ, ಸೆಲ್ಫ್ ಮಾಸ್ಟ್ರಿ ನಾವು ಕರೆಕ್ಟ್ ಆಗಿ ವಾಚ್ ಮಾಡಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದ್ರೆ ನನ್ನ ಲೈಫಲ್ಲಿ ನಾವು 100% ಚೇಂಜ್ ಆಗ್ತೀವಿ. ಹೇಗೆ ನಾನು ಹೇಳ್ತದ್ದು ಸ್ಟ್ರಾಂಗ್ಲಿ ರೆಕಮೆಂಡೆಡ್ POAS ನಂದು ಟ್ರಾನ್ಸ್ಫಾರ್ಮೇಶನ್ ಇಂದ ಈ ಬಿ ಟಿ ಜರ್ನಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದಮೇಲೆ ನಾನು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡೋದಕ್ಕೆ ನನಗೆ ಆಗಿರುತ್ತೆ. ಆ್ಯಡ್ ನ ನೋಡಿದೆ ಯೂಟ್ಯೂಬ್ ಅಲ್ಲಿ. ನೋಡ್ತಾ ಇದ್ದಾಗ ನಾನು ಇಮಿಡಿಯೇಟ್ ರಿಜಿಸ್ಟರ್ ಆದೆ. ಏನಿಲ್ಲ ಅಂದ್ರೆ ಹಿಂದಿನ ದಿನ ನೋಡಿದೆ, ಮಾರನೇ ದಿನ ರಿಜಿಸ್ಟ್ರೇಷನ್ ಇತ್ತು. ನನಗೆ ನೆನಪಿದೆ ಸಂಡೇ, ಐ ಥಿಂಕ್ ಸ್ಯಾಟರ್ಡೇ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದದನ್ನ. ಸಂಡೇ ನನಗೆ ಇದು ವೆಬಿನಾರ್ ಇತ್ತು. ಇಮಿಡಿಯೇಟ್ ಅವತ್ತೇ ಸಿಲ್ವರ್ ಮೆಂಬರ್ಗೆ ನಾನು ಜಾಯ್ನ್ ಆದೆ. ಸಿಲ್ವರ್ ಮೆಂಬರ್ ಒಂದು 2 to 3 months ಏನೋ ಅನಿಸುತ್ತೆ. ನಾನು ಇಮಿಡಿಯೇಟ್ ಆಮೇಲೆ ಡೈಮಂಡ್ ಮೆಂಬರ್ಸ್ಗೆ ಜಾಯ್ನ್ ಆದೆ. ದಿಸ್ ಇಸ್ ರೈಟ್ ಪ್ಲಾಟ್ಫಾರ್ಮ್ ನನಗೆ ಅಂತ ಅನಿಸ್ತು. ಸೊ ರೈಟ್ ಪ್ಲಾಟ್ಫಾರ್ಮ್ ಏನಕ್ಕೆ ಅನಿಸ್ತು ಅಂದ್ರೆ, ಅಂದ್ರೆ ಬಿಸ್ನೆಸ್ ಈಸ್ ಸ್ಟಾರ್ಟಿಂಗ್. ಅಂದ್ರೆ ನನಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ಬಿಕಾಸ್ ನಾನು ಕಂಪ್ಲೀಟ್ ಕಾರ್ಪೊರೇಟ್ ಲೈಫಲ್ಲಿ ಇದ್ದವನು. ನಾನು ಬಿಸ್ನೆಸ್ ಬರ್ಬೇಕಂದ್ರೆ ಇದು ದಿಸ್ ದ ರೈಟ್ ಪ್ಲಾಟ್ಫಾರ್ಮ್. ಅಂದ್ರೆ ನೀವು ಯಾವ ಪಾತಲ್ಲಿ ಹೋದ್ರೆ ನೀವು ಹೇಗಿರುತ್ತೆ ಅನ್ನೋದನ್ನ ನೀವು ಕ್ಲೀನ್ ಆಗಿ ಅದರಲ್ಲಿ ಹೇಳ್ಕೊಡ್ರಿ ನನಗೆ. ಸೊ ಆ ಇದರ ಬೇಸಿಸ್ ಮೇಲೆ ನಾನು ಬಿಸ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿ. Super. But some people they find difficulty to develop the skill set. ಅಂದ್ರೆ ಇವಾಗ ನೀವೇನು ಹೇಳಿದ್ರಿ, ಲೈಕ್ ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ, ಇದು ಎಲ್ಲರೂ ಮಾಡ್ತಾರೆ. ಬಟ್ ಆ್ಯಡ್ ರನ್ ಮಾಡೋದು ತುಂಬ ಜನ ಕಲಿಯಲ್ಲ. ಗೂಗಲ್ ಆ್ಯಡ್ ಇರ್ಬೋದು, ಫೇಸ್ಬುಕ್ ಆ್ಯಡ್ ಇರ್ಬೋದು. ಐ ನೋ ಯು ವೆಂಟ್ ಡೀಪರ್, ವಾಟ್ಸಪ್ ಆಟೋಮೇಷನ್ ಕೂಡ ಎಲ್ಲ ನೀವು ಕಲ್ತ್ಕೊಂಡ್ರಿ ತುಂಬ ಚೆನ್ನಾಗಿ. ನಿಮ್ಗೆ ಏನಾದರೂ ಆ ಟೈಮಲ್ಲಿ ಏನಾದರೂ ಮೈಂಡ್ ಸೆಟ್ ಹೆಂಗಿತ್ತು? ವಾಸ್ ಇಟ್ ಡಿಫಿಕಲ್ಟಿ? ಬಟ್ ಕಲಿಯೋದು ಏನು ಕಷ್ಟ ಆಗಿಲ್ಲ ಸರ್. ಬಟ್ ಅನು ಮ್ಯಾಮ್ ವೆರಿ ಕ್ಲಿಯರ್ ಆಗಿ ನಮಗೆ ಯಾವ ಥರ ನೀವು ಆ್ಯಡ್ನ ರನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳ್ಕೊಡ್ತಾ ಇದ್ರು. ನನಗೆ ಟೆಕ್ನಿಕಲ್ ಸೆಷನ್ ಬಂದಾಗ ನಾನೇನು ಮಾಡ್ತಾ ಇದ್ದೆ ಅಂದರೆ, ಅರ್ಥ ಆಗಿಲ್ಲ ಅಂದರೆ ನಾನು ಮತ್ತೆ ರಿಪೀಟ್ ಆಗಿ ನಾನು ಅದನ್ನ ನೋಡ್ತಾ ಇದ್ದೆ ವಿಡಿಯೋ. ಬಟ್ ಆಫ್ಟರ್ ಬಿ ಟಿ ಜಾಯ್ನ್ ಆದಮೇಲೆ ನಂದು ಬಿಗ್ ಜರ್ನಿ ಅಂದರೆ, ದಿಸ್ ಇಸ್ ಮೈ ಫಸ್ಟ್ Hi all, Namaskara, welcome to success interview of our BTA proud member. So, complete video watch ಮಾಡಿ. ರಮೇಶ್ ರಾಯ್ ಹೇಗೆ ಕಾರ್ಪೊರೇಟ್ ಎಂಪ್ಲಾಯಿ ಆಗಿದ್ದವರು, ಯಾವ ಸ್ಟೇಜಲ್ಲಿ ಕೆಲಸನ ಬಿಟ್ಟವರು, ಹೇಗೆ 4 ವರ್ಷಗಳಲ್ಲಿ 10 crore 10 ಕೋಟಿಯ ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ, 600 ಹ್ಯಾಪಿ ಕಸ್ಟಮರ್ಸ್ನ ಹೇಗೆ ಅಚೀವ್ ಮಾಡ್ಕೊಂಡಿದ್ದಾರೆ ಇನ್ಶೂರೆನ್ಸಲ್ಲಿ, ಮತ್ತು ಏನೇನು ಪ್ರಾಡಕ್ಟ್ಸ್ ಇದೆ, ಅವರು ಹೇಗೆ ಸಾಧನೆ ಮಾಡಿದ್ರು ಅನ್ನೋದನ್ನ ಪೂರ್ತಿ ವಿಡಿಯೋ ವಾಚ್ ಮಾಡಿ and write down in the comment section. And if you are a new member, like a new person who is watching, subscribe my YouTube channel, click the bell icon. Until end or go watch ಮಾಡಿ, and you can share it to some of your friends also. Thank you. Hi Ramesh, Namaskara, welcome. Excellent morning, sir. Very excellent morning. I'm very glad that to see your journey. 3+ years in 3+ close to 4 years in BTA, from a silver member to diamond member. And let's discuss today ನಿಮ್ಮ ಜರ್ನಿ ಹೇಗಿದೆ, ಏನೇನು ಸಾಧನೆ ಮಾಡಿದ್ದೀರಾ. Introduce yourself today. Yeah, excellent morning once again, sir. My name is Ramesh Rai ಅಂತ. ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್ ತಗೊಂಡು ಇವಾಗ 4 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ನಾನಿರುವಂತಹ ಜಾಗ ಬ್ಯಾಂಗ್ಳೂರು ನಾಗರಬಾವಿ, ಮರಿಯಪ್ಪನಪಾಳ್ಯ. ನಂದು ಇವಾಗ AUM ಆಲ್ಮೋಸ್ಟ್ 10 CR ಆಗಿದೆ. AUM 10 CR, super. My goal is 100 CR in a short 10 years. This is because of BTA. Awesome. So Ramesh, I still remember first time when you joined BTA and you came on to our offline meeting. You explained a couple of things like that touched my life. Right, so ಹೇಗಿತ್ತು ನಿಮ್ಮ ಕಾರ್ಪೊರೇಟ್ ಲೈಫ್, and now that decision to quit the job and to start your own, couple of things. One, health issue. Second thing, financial commitment. Little tell about your life, ಮತ್ತೆ ನಿಮ್ಮ ಎಜುಕೇಶನ್, ನಿಮ್ಮ ಕಾರ್ಪೊರೇಟ್ ಲೈಫ್ ಹೇಗಿತ್ತು ಬಿಫೋರ್ ಯು ಬಿಕಮ್ ದ ಸೆಲ್ಫ್ ಎಂಪ್ಲಾಯ್ ಆಗಕ್ ಮೊದಲು, ಆಂಟ್ರಪ್ರಿನರ್ ಆಗಕ್ ಮೊದಲು.
ಸರ್ ಕಾರ್ಪೊರೇಟ್ ಲೈಫ್ ಏನಂದ್ರೆ ನಾವು ಅವರಿಗೋಸ್ಕರ ದುಡಿತೀವಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದು ನಮಗೋಸ್ಕರ ನಾವು ದುಡಿತೀವಿ. ಎಷ್ಟು ಬೇಕಾದ್ರೂ ಎಕ್ಸ್ಪಾಂಡ್ ಮಾಡ್ಬೋದು ಬಿ ಟಿ ಎ ಇದ್ರೆ. There's a big ocean is BTA. There's the one single word, sir. Big ocean. ಅಂಡ್ ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ದಾಗ ಏನಾಗಿರ್ತಾ ಇತ್ತಂದ್ರೆ ನನ್ನ ಮೇಜರ್ ಬೇಸಿಕಲಿ ನನ್ಗೆ ಪ್ರಾಬ್ಲಮ್ ಆಗ್ತಾ ಇದ್ದದ್ದು ಟೈಮಿಂಗ್ಸ್. ಅಂದ್ರೆ ನಾನು ಅರ್ಲಿ ಮಾರ್ನಿಂಗ್ ಅರೌಂಡ್ 5 o'clock ಬಿಡ್ತಾ ಇದ್ದೆ. ಅಲ್ಲಿ ಹೋಗಿ ರೀಚ್ ಆಗಿ 7:30, ವಾಪಸ್ ನೈಟ್ ಬರುವಾಗ ಅರೌಂಡ್ 9:30, 10 o'clock. ಎವ್ರಿ ಡೇ ಮೈ ಹೆಲ್ತ್ ಇಶ್ಯೂ ಇಸ್ ಮೇನ್ ಇಸ್ ಹೆಡೇಕ್ ಪ್ರಾಬ್ಲಮ್. ಆಫ್ಟರ್ ನಾನು ಅದನ್ನ ಕ್ವಿಟ್ ಮಾಡಿದ್ಮೇಲೆ, ಕಾರ್ಪೊರೇಟ್ ಲೈಫ್ ಕ್ವಿಟ್ ಮಾಡಿದ್ಮೇಲೆ, ನಾನು ಬಿಸ್ನೆಸ್ ಬಂದ್ಮೇಲೆ ಬಿ ಟಿ ನಲ್ಲಿ ನಾನು ತಿಳ್ಕೊಂಡಿರೋದು ಈಸ್ ಸೆಲ್ಫ್ ಮಾಸ್ಟರಿ. ಸೆಲ್ಫ್ ಮಾಸ್ಟರಿ ಈಸ್ ಪ್ರತಿಯೊಬ್ಬರ ಜೀವನದಲ್ಲೂ ಬೇಕಾಗಿರುವಂತ ಒಂದು ವೆರಿ ಗುಡ್ ಇನ್ಫಾರ್ಮೇಶನ್. ಆಕ್ಚುಲಿ ಆ ಸೆಲ್ಫ್ ಮಾಸ್ಟರಿಯಿಂದ ನಾನು ಇವತ್ತು ಈ ಲೆವೆಲ್ಗೆ ಇದ್ದೀನಿ. 108 ಇಂದ 78 kg ನಾನು ಬಂದಿದ್ದೀನಿ. 108 ಇಂದ 78 kg. This is my transformation, sir. That's a really inspiring, according to me. 108 to 70 ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಷ್ಟು ಕೆಜಿ ಕಡಿಮೆ ಆಗಿದೆ? 78 kg. Almost 30 kg, sir. And after that, never headache. Migraine headache is completely stopped. I have taken treatment, all the hospital visited. Then I realized why it is important. Self mastery and POS is very important ಅನ್ನೋದನ್ನ ನಾನು ಬಿ ಟಿ ನಲ್ಲಿ ಕಲಿತೆ. ಎವ್ರಿಥಿಂಗ್ ಇಸ್ ದ ಮೈಂಡ್. ಕಾಯಿಲೆ ಅನ್ನೋದು ಒಂದು ಮೈಂಡ್ ಸೆಟ್ ಅಷ್ಟೇ. ಯು ಕ್ಯಾನ್ ಸೊ ಕಾಯಿಲೆ ಅನ್ನೋ ದೇಹಕ್ಕೆಲ್ಲ ಮೈಂಡ್ಗೆ ಅಂತ ಹೇಳ್ತೀನಿ. ಹೌದು, ಬಿಕಾಸ್ ಐ ಹ್ಯಾವ್ ಟ್ರೀಟೆಡ್ ಸರ್ ಆಲ್ ದ ಮೆಡಿಕಲ್ ಪೂಜಾ ಎವ್ರಿಥಿಂಗ್ ಹ್ಯಾವ್ ಡನ್ ಇಟ್, ಬಟ್ ಹೋಗಿಲ್ಲ ಸರ್. ಓಕೆ, ಈ ವಿಡಿಯೋ ನೋಡೋರ್ಗೆ ಒಂದು ಡೌಟ್ ಬರುತ್ತೆ. ಹೌದು, ನೀವೇನಾದ್ರೂ ಅಷ್ಟು ತೂಕ ಕಡಿಮೆ ಮಾಡ್ಕೊಳ್ಲಿಕ್ಕೆ ಏನಾದ್ರು ಡಯಟ್ ಮಾಡಿದ್ರಾ, ಅಥವಾ ವೆಲ್ನೆಸ್ ಕೋಚ್ಗೆ ಹೋಗಿದ್ರಾ, ಅಥವಾ ಏನಾದ್ರು ಆಪರೇಷನ್ ಮಾಡ್ಕೊಂಡ್ರಾ? ಡಿಡ್ ಯು ಡೂ ಎನಿಥಿಂಗ್ ಲೈಕ್ ದಟ್? ನೋ ಸರ್. ಆಫ್ಟರ್ ಸೆಲ್ಫ್ ಮಾಸ್ಟರಿ ವಾಚ್ ಮಾಡಿದ್ಮೇಲೆ ನನಗೆ ಒಬ್ರು ಕೋಚ್ ಬೇಕಾಗಿತ್ತು ಅಂತ ಅರ್ಥ ಆಯ್ತು. ಆ ಕೋಚ್ ನಾನು ಚೂಸ್ ಮಾಡ್ಕೊಂಡೆ. ಅಂದ್ರೆ ಲೈಕ್ ಹೌ ಐ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್. ಅಂದ್ರೆ ಯಾವುದೇ ಸಪ್ಲಿಮೆಂಟರಿ ತಗೊಂಡಿಲ್ಲ ಸರ್, ಸಿಂಗಲ್ ಸಪ್ಲಿಮೆಂಟರಿ ತಗೊಂಡಿಲ್ಲ. ಎವ್ರಿಥಿಂಗ್ ಇಸ್ ಅ ಕೋಚ್. ಸೊ ಕೋಚ್ ನಾಗರಾಜ್ ಅಂತ ಕೋಚ್ ನಮ್ಮ ಇದರಲ್ಲೇ ಇದ್ದಾರೆ, ಅಸೋಸಿಯೇಷನ್ ಅಲ್ಲೇ ಇದ್ದಾರೆ, ಅಂದ್ರೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಇದ್ದಾರೆ. ಅವರಿಂದ ನನ್ನ ಗೈಡೆನ್ಸ್ ತಗೊಂಡು ವಾಟ್ ವಿ ಹ್ಯಾವ್ ಟು ಡೂ ಇನ್ ದ ಲೈಫ್, ಹೌ ಟ್ರಾನ್ಸ್ಫಾರ್ಮೇಶನ್ ಯಾವ ತರ ಚೇಂಜ್ ಆಗ್ಬೇಕು ಅನ್ನೋದನ್ನ ಅವರು ಕಲ್ತ್ಕೊಂಡೆ ನಾನು. ಬಟ್ ಇದು 108 kg ನಾನು 1 ತಿಂಗಳು 2 ತಿಂಗಳಲ್ಲ, ಇಟ್ ಇಸ್ ಆಲ್ಮೋಸ್ಟ್ ಐ ಹ್ಯಾವ್ ಟು 2.5 years ಆಗಿದೆ ಸರ್ ನನಗೆ. ಫೇಸ್ ಬೈ ಫೇಸ್ ಗ್ರಾಜುಯಲಿ ನೀವು ರೆಡ್ಯೂಸ್ ಆಗಿದ್ದು? ಹೌದು ಹೌದು ಹೌದು, ಗ್ರಾಜುಯಲ್ ಆಗಿ ರೆಡ್ಯೂಸ್ ಆಗ್ಕೊಂಡು ಬಂದಿರೋದು ನಾನು. ಸೊ ಅಲ್ಲಿ ಅದು ಲೈಕ್ ಫುಲ್ 5 motor ಕ್ವಾಲಿಟಿ ಹೇಳ್ಕೊಟ್ರು ಅವರು. ಯಾವ ತರ ನೀವು ನಿಮ್ಮ ಹೆಲ್ತ್ ನ ಇಟ್ಕೋಬೇಕು, ಯಾವ ತರ ಇರಬೇಕು ನೀವು. ಮತ್ತೆ ನನಗೆ ಆಫ್ಟರ್ ಇದನ್ನ ಕಾರ್ಪೊರೇಟ್ ಲೈಫ್ ಬಿಟ್ಟ ಮೇಲೆ, ಅಂದ್ರೆ ನಾನು ಕಾರ್ಪೊರೇಟ್ ಅಲ್ಲಿ ಇರುವಾಗ ನನಗೆ ಐ ಮೀನ್ ಒಂದು 100 meter ವಾಕ್ ಮಾಡಕ್ಕೂ ಆಗ್ತಾ ಇರ್ಲಿಲ್ಲ ಸರ್. ಈಗ ನಾನು 5K ಓಡುವ ಕೆಪಾಸಿಟಿ ಬಂದಿದೆ ನನಗೆ. 5K ನಾನು ಆರಾಮಾಗಿ ಓಡ್ತೀನಿ. 5K ವಿದಿನ್ 32 ಮಿನಿಟ್ಸ್ ಅಲ್ಲಿ 5K ನಾನು ಓಡ್ತೀನಿ. ದಿಸ್ ಇಸ್ ಮೈ ಫಿಟ್ನೆಸ್ ಲೆವೆಲ್. ಅಂದ್ರೆ ಲೈಕ್ ಅದಕ್ಕೆ ಮುಂಚೆ ನನಗೆ ನೀ ಪೈನ್ ಅದು ಇದು ಎಲ್ಲಾನು ಇತ್ತು. ಇದೆಲ್ಲ ನಾನು ಏನ್ ಅನ್ಕೊಂಡೆ, ದಿಸ್ ಇಸ್ ಮೈ ಹೆರಿಡಿಟಿ ಆ ತರ ಅನ್ಕೊಂಡಿದ್ದೆ. ಬಟ್ ಇಟ್ ಇಸ್ ನಾಟ್ ಹೆರಿಡಿಟಿ ಬಿಕಾಸ್ ಆಫ್ ಮೈಂಡ್ ಸೆಟ್. ಅಗೇನ್ ನಾನು ಅದೇ ಹೇಳ್ತಾ ಇರೋದು, ಮೈಂಡ್ ನಮ್ದು ಕರೆಕ್ಟ್ ಆಗಿದ್ರೆ, ಸೆಲ್ಫ್ ಮಾಸ್ಟರಿ ನಾವು ಕರೆಕ್ಟ್ ಆಗಿ ವಾಚ್ ಮಾಡಿ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ ಅಂದ್ರೆ ನಮ್ ಲೈಫ್ ಅಲ್ಲಿ ನಾವು 100% ಚೇಂಜ್ ಆಗ್ತೀವಿ. ಅಗೇನ್ ನಾನೇನ್ ಹೇಳ್ತಾ ಸ್ಟ್ರಾಂಗ್ಲಿ ರೆಕಮೆಂಡೆಡ್ POS ನಂದು ಟ್ರಾನ್ಸ್ಫಾರ್ಮೇಶನ್ ಅಗೇನ್ ಇಂದ ಈ ಬಿ ಟಿ ಜರ್ನಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆದ್ಮೇಲೆ ನಾನು ಬಿಸ್ನೆಸ್ ಅನ್ನ ಕಂಪ್ಲೀಟ್ ಆಗಿ ಅಡಾಪ್ಟ್ ಮಾಡೋದಕ್ಕೆ ನನಗೆ ಆಗಿರುತ್ತೆ. ಸೊ ನೀವೆಲ್ಲರೂ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, POS ಅಂದ್ರೆ ಪವರ್ ಆಫ್ ಸೈಲೆನ್ಸ್ ಅಂತ ಕರಿತೀವಿ. ಇದು ನಮ್ಮ ಹಾಫ್ಲೈನ್ ಅಲ್ಲಿ 36 hour ಮೌನದಲ್ಲಿ ಇರತಕ್ಕಂತ ಪ್ರೋಗ್ರಾಮ್ ಇದು. ಸೊ ವೆನ್ ವಿ ಇನ್ ಸೈಲೆನ್ಸ್ ವಿ ಅಂಡರ್ಸ್ಟ್ಯಾಂಡ್ ನಮ್ಮ ಪ್ಯಾಟ್ರನ್, ಲೈಕ್ ನಮ್ಮ ಫಿಸಿಕಲ್, ಮೆಂಟಲ್, ಎಮೋಷನಲ್, ಇಂಟೆಲೆಕ್ಚುಯಲ್ ಆಸ್ ಎ ಹ್ಯೂಮನ್ ಬೀಯಿಂಗ್ ನಮ್ಮ ಒಂದು ಬಿಹೇವಿಯರಲ್ ಪ್ಯಾಟರ್ನ್ ಹೇಗೆ ಬಿಲ್ಡ್ ಆಗಿದೆ ಫ್ರಮ್ ದ ಚೈಲ್ಡ್ಹುಡ್ ಟಿಲ್ ನೌ. What are good qualities, what are not good qualities, limiting beliefs, blockages, ಕಂಡೀಷನ್ಗಳನ್ನ ತೆಗೆದುಹಾಕಿ ಹೊಸ ಲೈಫ್ನ ರೀಸೆಟ್, ನಮ್ಮ ಸಾಫ್ಟ್ವೇರ್ನ ರೀಸೆಟ್ ಮಾಡ್ಕೊಳೋ ಪ್ರೋಗ್ರಾಮ್ ಪವರ್ ಆಫ್ ಸೈಲೆನ್ಸ್. ಅದನ್ನೇ POS ಅಂತ ರಮೇಶ್ ರಾಯ್ ಅವರು ಮೆನ್ಷನ್ ಮಾಡ್ತಾ ಇರೋದು. ಬಿಸ್ನೆಸ್ ಟೆಕ್ಯೂನ್ ಅಕಾಡೆಮಿಯಿಂದ ಕರ್ನಾಟಕದ ಪ್ರತಿಯೊಬ್ಬರಿಗೂ ಒಂದು ಗಿಫ್ಟ್ ಇದೆ, ಸೆಲ್ಫ್ ಮಾಸ್ಟರಿ, ಸ್ವಯಂ ನಾಯಕ ಅನ್ನೋ ಕೋರ್ಸ್ ಇದು. ಅಂಡ್ ಇಫ್ ಯು ಆರ್ ವಾಚಿಂಗ್ ದಿಸ್, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ MYBTA ಸ್ಪೇಸ್ ಇಲ್ದಿರ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ MYBTA, ನಿಮ್ಮ ಇಮೇಲ್ ID ಮೊಬೈಲ್ ನಂಬರ್ ಹಾಕಿದ್ರೆ ಅಲ್ಲಿ
ಯು ಕ್ಯಾನ್ ಸೈನ್ ಅಪ್ ಆದ್ಮೇಲೆ ಕೋರ್ಸಸ್ ಅಲ್ಲಿ ಸೆಲ್ಫ್ ಮಾಸ್ಟರಿ ಅನ್ನೋ ಕೋರ್ಸ್ ₹23,600 ವರ್ತ್ ವ್ಯಾಲ್ಯೂ ಪ್ರೋಗ್ರಾಮ್ ಇದು. ಬಟ್ ಇದರಿಂದ ಔಟ್ಪುಟ್ ಎಷ್ಟು ಬರುತ್ತೆ ಅಂದ್ರೆ ಲೈಕ್ ಸಮುದ್ರದಲ್ಲಿ ಇಳಿದು ಎಷ್ಟು ತಗೊಂಡ್ರು ನಮ್ದೇ ಅಲ್ವಾ. ಹಾಗೆ ಜೀವನದಲ್ಲಿ ನಮ್ಗೆ ಏನ್ ಬೇಕು ಎಲ್ಲ ಪಡ್ಕೊಳ್ಲಿಕ್ಕೆ ಒಂದು ಆ ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆ ಆಗತಕ್ಕಂಥ ಕೋರ್ಸ್ ಬಗ್ಗೆ ರಮೇಶ್ ಅವ್ರು ಮಾತಾಡ್ತಾ ಇರೋದು. ಗುಡ್ ರಮೇಶ್ ಅವರೇ. ಸೊ ಲೈಕ್ ಹೌ ಡಿಡ್ ಯು ಎಂಟರ್ಡ್ ಇನ್ ಟು ಸಿಲ್ವರ್ ಮೆಂಬರ್, BTA ಸಿಲ್ವರ್ ಮೆಂಬರ್? ವಾಟ್ ವಾಸ್ ಯುವರ್ ಸಿಚುಯೇಷನ್ ಲೈಕ್ ದಟ್? ಲೈಕ್ ನೀವು ನಮ್ಮ ವೆಬಿನಾರ್ ನೋಡಿದ್ರಿ, ಜಾಯ್ನ್ ಆದ್ರಿ, ಇವತ್ತು ಈ ವಿಡಿಯೋ ನೋಡ್ತಾ ಇರೋರ್ಗೊಂದು ಏನಪ್ಪಾ ಅಂದ್ರೆ ದೇ ಶುಡ್ ಆಲ್ಸೋ ಕಮ್ ಟು ನೋ ಲೈಕ್ ಎಕ್ಸಾಕ್ಟ್ಲಿ ವಾಟ್ ಈಸ್ ದ ಸ್ಟೇಜಸ್ ಅಲ್ಲಿ ಇರ್ತೀವಿ, ವಾಟ್ ಮೇಡ್ ಯು ಟು ಡಿಸೈಡ್ ಟು ಬಿ ಅ BTA ಮೆಂಬರ್, ಅಂಡ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನೇನ್ ಸ್ಟೆಪ್ಸ್ ತಗೊಂಡ್ರಿ? ಸರ್, ನಾನು ಆಕ್ಚುಲಿ BTA ಜಾಯ್ನ್ ಆಗಿರೋದು, ನನ್ನ ಹತ್ರ ಯಾವ ಸೋಷಿಯಲ್ ಮೀಡಿಯಾನೂ ಇರ್ಲಿಲ್ಲ. ಅಂದ್ರೆ ಲೈಕ್ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯಾವ ಅಕೌಂಟು ನಾನು ಯೂಸ್ ಮಾಡ್ತಾ ಇರ್ಲಿಲ್ಲ. ಫೇಸ್ಬುಕ್ ಅಕೌಂಟ್ ಇತ್ತು, ಬಟ್ ಯೂಸ್ ಮಾಡ್ತಾ ಇರ್ಲಿಲ್ಲ. ಯೂಟ್ಯೂಬ್ ನೋಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದಾಗ ಆಲ್ ಆಫ್ ಸಡನ್ ಬಿಸ್ನೆಸ್ ನೀವು ಮಾಡೋರು ಇಷ್ಟಪಡ್ತೀರಾ, ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರು ಕೋಚಿಂಗ್ ಬೇಕಿದ್ಯಾ ಅಂತ ಒಂದು ಇದನ್ನ ನೋಡಿದೆ. ನಿಮ್ಮ ಇದನ್ನ ಆಡ್ ನ ನೋಡಿದೆ ಯೂಟ್ಯೂಬ್ ಅಲ್ಲಿ. ನೋಡ್ತಾ ಇದ್ದಾಗ ನಾನು ಇಮಿಡಿಯೇಟ್ ರಿಜಿಸ್ಟರ್ ಆದೆ. ಏನಿಲ್ಲ ಅಂದ್ರೆ ಹಿಂದಿನ ದಿನ ನೋಡಿದೆ, ಮಾರನೇ ದಿನ ರಿಜಿಸ್ಟ್ರೇಷನ್ ಇತ್ತು. ನನಗೆ ನೆನಪಿದೆ, ಸಂಡೇ ಐ ಥಿಂಕ್, ಸ್ಯಾಟರ್ಡೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದದನ್ನ. ಸಂಡೇ ನನಗೆ ಇದು ವೆಬಿನಾರ್ ಇತ್ತು. ಇಮಿಡಿಯೇಟ್ ಅವತ್ತೇ ಸಿಲ್ವರ್ ಮೆಂಬರ್ಗೆ ನಾನು ಜಾಯ್ನ್ ಆದೆ. ಸಿಲ್ವರ್ ಮೆಂಬರ್ ಒಂದು 2 to 3 months ಏನೋ ಅನಿಸುತ್ತೆ. ನಾನು ಇಮಿಡಿಯೇಟ್ ಆಮೇಲೆ ಡೈಮಂಡ್ ಮೆಂಬರ್ಸ್ಗೆ ಜಾಯ್ನ್ ಆದೆ. ದಿಸ್ ಇಸ್ ರೈಟ್ ಪ್ಲಾಟ್ಫಾರ್ಮ್ ನನಗೆ ಅಂತ ಅನಿಸ್ತು. ಸೊ ರೈಟ್ ಪ್ಲಾಟ್ಫಾರ್ಮ್ ಏನಕ್ಕೆ ಅನಿಸ್ತು ಅಂದ್ರೆ ಬಿಸ್ನೆಸ್ ಈಸ್ ಸ್ಟಾರ್ಟಿಂಗ್. ಅಂದ್ರೆ ನನಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ ಸರ್, ಬಿಕಾಸ್ ನಾನು ಕಂಪ್ಲೀಟ್ ಕಾರ್ಪೊರೇಟ್ ಲೈಫ್ ಅಲ್ಲಿ ಇದ್ದವನು. ನಾನು ಬಿಸ್ನೆಸ್ ಬರ್ಬೇಕಂದ್ರೆ ದಿಸ್ ಇಸ್ ದ ರೈಟ್ ಪ್ಲಾಟ್ಫಾರ್ಮ್. ಅಂದ್ರೆ ನೀವು ಯಾವ ಪಾತ್ರಲ್ಲಿ ಹೋದ್ರೆ ನೀವು ಹೇಗಿರುತ್ತೆ ಅನ್ನೋದನ್ನ ನೀವು ಕ್ಲೀನ್ ಆಗಿ ಅದರಲ್ಲಿ ಹೇಳ್ಕೊಡ್ರಿ ನಮ್ಗೆ. ಸೊ ಇದ್ರ ಬೇಸಿಸ್ ಮೇಲೆ ನಾನು ಬಿಸ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ. ಸೂಪರ್. ಸೊ ವಾಟ್ ವರ್ ಲೈಕ್ 2-3 ಸ್ಟೆಪ್ಸ್ ಏನ್ ತಗೊಂಡ್ರಿ? ಅಂದ್ರೆ ಲೈಕ್ ಯು ಟೋಲ್ಡ್, ಐ ರಿಮೆಂಬರ್, ಸತ್ಯ ಸರ್, ನಂದು ಕ್ರೆಡಿಟ್ ಕಾರ್ಡ್ ಅಲ್ಲಿ ಇಷ್ಟು ದುಡ್ಡಿದೆ, ಡೈಮಂಡ್ ಮೆಂಬರ್ ಕೊಡ್ತಾ ಇದ್ದೀನಿ ಅಂತ ನೀವು ಹೇಳಿದ್ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ. ಐ ವಾಸ್ ಆಲ್ಸೋ ಕನ್ಸರ್ನ್ ಲೈಕ್ ಹೌ ಯು ವಿಲ್ ಎವಾಲ್ವ್ ಟು ದ ನೆಕ್ಸ್ಟ್ ಲೆವೆಲ್. ರೈಟ್, ನೀವು ಅವಾಗ ಇನ್ಶೂರೆನ್ಸ್ ಮಾಡ್ತಾ ಇದ್ರಿ, ಮ್ಯೂಚುವಲ್ ಫಂಡ್ ಜಸ್ಟ್ ಸ್ಟಾರ್ಟ್ ಮಾಡಿದ್ರಿ ಅವಾಗ. ಸೊ ವಾಟ್ ಸ್ಟೆಪ್ಸ್ ಯು ಟುಕ್? ಡಿಜಿಟಲಿ ಜಾಸ್ತಿ ಸ್ಟ್ರಾಂಗ್ ಮಾಡಿದ್ರ, ರೆಫರೆನ್ಸ್ ಜಾಸ್ತಿ ವರ್ಕ್ ಮಾಡಿದ್ರ, ಅಥವಾ ಬಿಕಾಸ್ ಆ ಟೈಮ್ ಸ್ವಲ್ಪ ಕರೋನಾ ಕೂಡ ಇದ್ದಂತ ಟೈಮ್, ಕರೋನಾ ಮುಗ್ದಿತ್ತು ಅನ್ಸುತ್ತೆ. ಕರೋನಾ ಮುಗ್ದಿತ್ತು ಸರ್, ಮುಗ್ದಿತ್ತು. ಬಟ್ ಇಟ್ಸ್ ಕಂಪ್ಲೀಟ್, ನಾನು ಇನ್ನೂ ಆನ್ಲೈನ್ ಬಂದಿಲ್ಲ ಸರ್, ಕಂಪ್ಲೀಟ್ ಆಗಿ ಆನ್ಲೈನ್ ಬಂದಿಲ್ಲ. ಓನ್ಲಿ ನೀವು ಹೇಳಿರುವಂತ ಟಿಪ್ಸ್ ಅನ್ನ ಇದುವರೆಗೂ ನಾನು 3 years ನನ್ನ ಜರ್ನಿನಲ್ಲಿ ನಾನೇನ್ ಮಾಡಿದ್ದೆ ಅಂದ್ರೆ, ನನ್ಗೆ ಒಂದು ಗುಡ್ ಹ್ಯಾಬಿಟ್ ಏನಂದ್ರೆ, ಎಲ್ಲರದು ಯಾರ ಹತ್ರನೂ ಮಾತಾಡ್ಲಿ ನನ್ನ ನಂಬರ್ಸ್ ನ ಸೇವ್ ಮಾಡ್ಕೊತೀನಿ ಸರ್. ಆಲ್ಮೋಸ್ಟ್ ನನ್ನ ಹತ್ರ 6,000 ಕಾಂಟ್ಯಾಕ್ಟ್ಸ್ ಫೋನ್ ಅಲ್ಲಿ ಇದೆ ನಂದು. ಸೊ ನಾನು ವಾಟ್ಸ್ಆಪ್ ಸ್ಟೇಟಸ್ ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿರೋದು. ಇದುವರೆಗೂ ನಾನು ಸಿಂಗಲ್ ಕಾಲ್ ಯಾವ ಕಸ್ಟಮರ್ಗೂ ಮಾಡಿಲ್ಲ. ಎವ್ರಿಥಿಂಗ್ ಇಟ್ ಇಸ್ ಅನ್ನ ವಾಟ್ಸ್ಆಪ್ ಸ್ಟೇಟಸ್ ನೋಡ್ಕೊಂಡು ಅವ್ರು ನನಗೆ ಇದು ಮಾಡಿರೋದು. ಸೊ ಆಫ್ಟರ್ ದಟ್ ನಾನು ಏನ್ ಮಾಡಿದೆ, ಅದೇ ನೀವು ಹೇಳಿರುವ ವಾಟ್ಸ್ಆಪ್ ಆಟೋಮೇಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಕಲ್ತಿದ್ದೀನಿ. ಇವಾಗ ಫೇಸ್ಬುಕ್ ಆಡ್ ಎಲ್ಲಾನು ಕಲ್ತಿದ್ದೀನಿ. ಫೇಸ್ಬುಕ್ ಆಡ್ ಆಗಿರ್ಬೋದು, ಯೂಟ್ಯೂಬ್ ಆಡ್ ಆಗಿರ್ಬೋದು, ಗೂಗಲ್ ಆಡ್ ಆಗಿರ್ಬೋದು, ಅಥವಾ ಟೈಕೂಬ್ ಇಂಪ್ಲಿಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡಿದ್ದೀನಿ. ಬಟ್ ಒನ್ಸ್ ನಾನು ಒಂದು ಲೆವೆಲ್ ಬೆಳೆದ ಮೇಲೆ ಇದೆಲ್ಲಾನು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ. ಅಂದ್ರೆ ಲೈಕ್ ಐ ವಾಂಟ್ ಟೀಮ್ ಇಸ್ ರಿಕ್ವೈರ್ಡ್. ಸೊ ಆ ಲೆವೆಲ್ ಇನ್ನೂ ಮುಗ್ದಿಲ್ಲ, ಬಿಕಾಸ್ ಬಿಸ್ನೆಸ್ ಇಸ್ ಜರ್ನಿ ಜಸ್ಟ್ 4 years ಬೇಬಿ ನಾನು. ಸೊ ಇನ್ನೂ ಬೆಳೆಯುವಂತದ್ದು ತುಂಬಾ ಇದೆ. ಬಟ್ ಆದ್ರೆ ಪಾತ್ ಈಸ್ ವೆರಿ ಕ್ಲಿಯರ್ ಸರ್. ಯಾರು ಬಿಸ್ನೆಸ್ ಮಾಡ್ತಾರೋ ಅವ್ರಿಗೆ BTA ಈಸ್ ಒಂದು ಏನಂತೀನಿ ನಾನು, ಅಡಿಪಾಯ ಅಂತೀನಿ. ಇಸ್ ಫೌಂಡೇಶನ್. ಒಂದು ಬಿಲ್ಡಿಂಗ್ ಗೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್, BTA ಅನ್ನೋದು ಒಂದು ಫೌಂಡೇಶನ್. ಅಂದ್ರೆ ಸ್ಟಾರ್ಟಿಂಗ್ ಇಂದ ನೀವು ಯಾವ ತರ ಹೋಗ್ಬೇಕು ಅನ್ನೋದನ್ನ ವೆರಿ ಕ್ಲಿಯರ್ ಆಗಿ ಹೇಳ್ಕೊಡುತ್ತೆ. ಬಟ್ ಸಮ್ ಪೀಪಲ್ ಲೈಕ್ ದ ಫೈಂಡ್ ಡಿಫಿಕಲ್ಟಿ ಟು ಡೆವಲಪ್ ದ ಸ್ಕಿಲ್ ಸೆಟ್. ಅಂದ್ರೆ ಇವಾಗ ನೀವೇನ್ ಹೇಳಿದ್ರಿ, ಲೈಕ್ ವಾಟ್ಸಪ್ ಸ್ಟೇಟಸ್ ಹಾಕ್ತೀನಿ, ಇದು ಎಲ್ಲರೂ ಮಾಡ್ತಾರೆ, ಬಟ್ ಆಡ್ ರನ್ ಮಾಡೋದು ತುಂಬಾ ಜನ ಕಲಿಯಲ್ಲ. ಗೂಗಲ್ ಆಡ್ ಇರ್ಬೋದು, ಫೇಸ್ಬುಕ್ ಆಡ್ ಇರ್ಬೋದು. ಐ ನೋ ಯು ವೆಂಟ್ ಡೀಪರ್, ವಾಟ್ಸಪ್ ಆಟೋಮೇಶನ್ ಕೂಡ ಎಲ್ಲ ನೀವು ಕಲ್ತ್ಕೊಂಡ್ರಿ ತುಂಬಾ ಚೆನ್ನಾಗಿ. ನಿಮ್ಗೆ ಏನಾದ್ರು ಆ ಟೈಮಲ್ಲಿ ಏನಾದ್ರು ಮೈಂಡ್ ಸೆಟ್ ಹೆಂಗಿತ್ತು? ವಾಸ್ ಇಟ್ ಡಿಫಿಕಲ್ಟಿ? ಲೈಕ್ ನಿಮ್ಮ ಬ್ಯಾಕ್ ಗ್ರೌಂಡ್ ಕೂಡ ಏನಾದ್ರು ನೀವು ಕಾರ್ಪೊರೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿದ್ರು, ಟೆಕ್ನಾಲಜಿ ಬೇಸ್ ವರ್ಕ್, ನಾನ್ ಟೆಕ್ನಾಲಜಿನ? ನಾನ್ ಟೆಕ್ನಾಲಜಿ ಅಲ್ಲ, ನಾನ್ ಟೆಕ್ನಾಲಜಿ. ನಾನು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ, ಟೆಕ್ನಾಲಜಿ ಅಲ್ಲ, ನಾನ್ ಟೆಕ್ನಾಲಜಿ ಇದರಲ್ಲೇ ಇತ್ತು. ಬಟ್ ಕಲಿಯೋದು ಏನು ಕಷ್ಟ ಆಗಿಲ್ಲ ಸರ್. ಬಟ್ ಅನು ಮ್ಯಾಮ್ ವೆರಿ ಕ್ಲಿಯರ್ ಆಗಿ ನಮ್ಗೆ ಯಾವ ತರ ನೀವು ಆಡ್ ನ ರನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಹೇಳ್ಕೊಡ್ತಾ ಇದ್ರು. ನನಗೆ ಟೆಕ್ನಿಕಲ್ ಸೆಷನ್ ಬಂದಾಗ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ಅರ್ಥ ಆಗಿಲ್ಲ ಅಂದ್ರೆ ನಾನು ಮತ್ತೆ ರಿಪೀಟ್ ಆಗಿ ನನ್ನ ಹತ್ರ ನೋಡ್ತಾ ಇದ್ದೆ ವಿಡಿಯೋನ. ಅಂದ್ರೆ ಒಂದು ಕ್ಲಾಸ್ ಅಲ್ಲಿ 100% ಅಟೆಂಡ್ ಆಗ್ತಾ ಇದೆ. ಆದ್ರೆ ಇದುವರೆಗೂ ನಾನು ಡೈಮಂಡ್ ಮೆಂಬರ್ಶಿಪ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ವೆರಿ ಲೆಸ್ ಮಿಸ್ಸಿಂಗ್ ಕ್ಲಾಸಸ್. ಸೊ ನಾನು ಮಿಸ್ ಆದ್ರೆ ಮತ್ತೆ ಅದನ್ನ ರೆಕಾರ್ಡೆಡ್ ಅನ್ನ ನಾನು ನೋಡ್ತಾ ಇದ್ದೆ.
ನಾರ್ಮಲಿ ಏನಾಗುತ್ತೆ ಬೇರೆ ಕಡೆ ಎಲ್ಲ ಅಂದ್ರೆ ನಾನು ನೋಡಿದಾಗೆ ರೆಕಾರ್ಡ್ಗಳು ಇರಲ್ಲ. ನೀವು ಲೈವ್ ಅಟೆಂಡ್ ಮಾಡಿದ್ರೆ ಮುಗೀತು, ಆಮೇಲೆ ಮೆಮರಿನೂ ಇರಲ್ಲ ಅಷ್ಟೊಂದು. ಸೊ ನಿಮಗೆ ಇಲ್ಲಿ 100% ನಿಮಗೆ ರೆಕಾರ್ಡೆಡ್ ಇರುವಾಗ ನೀವು ಅದನ್ನ ವಾಚ್ ಮಾಡ್ಬೋದು, ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಮತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು ಸ್ಟೆಪ್. ಅಂದ್ರೆ ಲೈಕ್ ಒಂದು ಪಿ ಸಿ ಅಥವಾ ಒಂದು ಲ್ಯಾಪ್ಟಾಪ್ ಬೇಕೇ ಬೇಕಾಗತ್ತೆ, ಅಥವಾ ಮೊಬೈಲ್ ಎಡಿಷನಲ್ ಒಂದು ಬೇಕಾಗತ್ತೆ. ಒಂದು ಕಡೆ ವಾಚ್ ಮಾಡ್ಕೊಂಡು ಒಂದ್ ಕಡೆ ನೀವು ವರ್ಕ್ ಮಾಡಿದ್ರೆ ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಇವಾಗ ಅಂತೂ ಬಂದಿರುವ ಟೈಕೂಬ್ ಸಾಫ್ಟ್ವೇರ್ಗೆ ಏನು ಬೇಕಾಗಿಲ್ಲ, ಸಿಂಪಲ್ ನಾಲೆಜ್ ಇದ್ರೂ ನೀವು ಆರಾಮಾಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ, ಜನರದ ಮೈಂಡ್ ಸೆಟ್ ಏನಿರುತ್ತೆ ಅಂದ್ರೆ, ನಾನು ಅಬ್ಸರ್ವ್ ಮಾಡಿದಂಗೆ ಯಾರು ಬರೆಯಲ್ಲ ಸರ್ ಲೆಕ್ಕ. ಅಂದ್ರೆ ನಾನು ಬರೀತಾ ಇರ್ಲಿಲ್ಲ ಲೆಕ್ಕ, ನಾನು ಲೆಕ್ಕ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ದಟ್ ನಾನು BTA ಸೇರಿದ ಮೇಲೆ ನಾನು ಒಂದು ಬುಕ್ ಬರ್ದಿದ್ದೀನಿ ಸರ್, ದಿ ವೆಲ್ತ್ ಅಂತ ಒಂದು ಬುಕ್. Can you show the book if you have it, if you have that? ಇಲ್ಲ ಸರ್, ಅಂದ್ರೆ ಲೈಕ್ ನಾನು ಓನ್ಲಿ ಡಿಜಿಟಲ್ ಅಲ್ಲಿ ಇದೆ ಇವಾಗ, ಅದನ್ನ ಪ್ರಿಂಟ್ ಮಾಡಿಸ್ತೀನಿ. Okay, you have done that ಅಮೆಝಾನ್ ಅಲ್ಲಿ ಇದೆ. e-book ಮಾಡಿದೀರಾ? ಹೌದು, ಈ ಬುಕ್ ಮಾಡಿದ್ದೀನಿ. ಅಮೆಝಾನ್ ಅಲ್ಲಿ ಇವಾಗಲೂ ಅವೈಲೇಬಲ್ ಇದೆ. ಇಟ್ ಇಸ್ ಅಗೇನ್ ಪ್ಯಾಸಿವ್ ಇನ್ಕಮ್ ನನಗೆ ಜನರೇಟ್ ಆಗ್ತಾ ಇದೆ ಅದರಲ್ಲಿ. ಸೂಪರ್. ಓಕೆ, ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಪ್ರಾಡಕ್ಟ್ ಅಂಡ್ ಸರ್ವಿಸಸ್. ಲೈಕ್ ಎಕ್ಸಾಕ್ಟ್ಲಿ ಈ ವಿಡಿಯೋದಲ್ಲಿ ನೋಡ್ತಾ ಇರೋರಿಗೆ, ನಮ್ಮ BTA ಮೆಂಬರ್ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಫಾಲೋವರ್ ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಫಾಲೋವರ್ಗೆ, ವಿ ವಾಂಟ್ ಟು ಇಂಟ್ರೊಡ್ಯೂಸ್ ಯು ಆಲ್ಸೋ ಆಸ್ ಎ ಲೈಕ್ ಲಾಸ್ಟ್ 4 years ಇಂದ ನೀವೇನೇನೆಲ್ಲ ರಮೇಶ್ ರಾಯ್, ಏನ್ ನಿಮ್ಮ ಸಂಸ್ಥೆ ಹೆಸರು, ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಏನು? ನಮ್ಮ ಸಂಸ್ಥೆ ಹೆಸರು ನಮ್ಮ ವೆಲ್ತ್ ಅಂತ. ನಮ್ಮ ವೆಲ್ತ್ ಆಫೀಸ್ ಬಂದು ನಮಗೆ ಇರೋದು ಮರಿಯಪ್ಪನಪಾಳ್ಯ, ಬ್ಯಾಂಗ್ಳೂರು 56 ಅಲ್ಲಿ ಇದೆ. ಸೊ ನಮ್ಮ ಪ್ರಾಡಕ್ಟ್ ಮೇನ್ ಬೇಸಿಕಲಿ ಪ್ರಾಡಕ್ಟ್ ಈಸ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್. ಮ್ಯೂಚುವಲ್ ಫಂಡ್ ಅಂದ್ರೆ ಆಲ್ ಕ್ಲೈಂಟ್ಸ್ ಗೆ ನಾವು ಮ್ಯೂಚುವಲ್ ಫಂಡ್ ನ ಕೊಡ್ತೀವಿ. ಅದರ ಜೊತೆಗೆ ಇನ್ಸೂರೆನ್ಸ್ ಪ್ರಾಡಕ್ಟ್ ಇದೆ, ಅದರ ಜೊತೆಗೆ ಹೋಮ್ ಲೋನ್, ಪರ್ಸನಲ್ ಲೋನ್ ನಾವು ಕೊಡ್ತೀವಿ. ದೀಸ್ ಆರ್ ದ ಪ್ರಾಡಕ್ಟ್ ಈಸ್ ಕಂಪ್ಲೀಟ್ಲಿ ಫೈನಾನ್ಷಿಯಲ್ ಸೊಲ್ಯೂಷನ್ ಫ್ರಮ್ ಅವರ್. ಓಕೆ, ಒನ್ ಕ್ವಶನ್. ಈ ವಿಡಿಯೋ ನೋಡೋರು ವೈ ದೇ ಶುಡ್ ಟಾಕ್ ಟು ಯು ಆರ್ ಕಾಂಟ್ಯಾಕ್ಟ್ ಯು? ಬಿಕಾಸ್ ತುಂಬಾ ಜನ ಮಾರ್ಕೆಟ್ ಅಲ್ಲೂ ಇದಾರಲ್ವಾ, ಕಂಪ್ನಿಗಳಿದೆ, ಬ್ಯಾಂಕ್ಸ್ ಇದೆ. ವಾಟ್ ಈಸ್ ಯುವರ್ USP, ಯುನಿಕ್ ಸ್ಪೆಷಲೈಸೇಷನ್ ಏನು? ಟ್ರಸ್ಟ್ ಸರ್. ನನಗೆ ಯಾವುದು ಮೋಸ ಮಾಡಿ ಯಾವುದು ಇದು ಬೇಕಾಗಿಲ್ಲ. ಟ್ರಸ್ಟ್ ಇದ್ರೆ ನನ್ನನ್ನ ಅವರು ಬಿಲೀವ್ ಮಾಡ್ಬೋದು. ಯಾರ ಮನಿನೂ ನನಗೆ ಬೇಕಾಗಿಲ್ಲ. ಆಸ್ BTA ಜರ್ನಿ ನಾನು ತಿಳ್ಕೊಂಡಿರೋದೇನಂದ್ರೆ, ಮನಿ ವಿಲ್ ಫ್ಲೋ ಆಟೋಮೆಟಿಕ್ಲಿ, ಅಂದ್ರೆ ಬಿಕಾಸ್ ಆಫ್ ಟ್ರಸ್ಟ್. ಸೊ ಇವಾಗನೂ ನನ್ನ ಹತ್ರ ತುಂಬಾ ಕ್ಲೈಂಟ್ಸ್ ಇದಾರೆ, ಮ್ಯೂಚುವಲ್ ಫಂಡ್ ಕ್ಲೈಂಟ್ಸ್. ಅವ್ರ ನಾನು ಒಂದಿನೂ ಫೇಸು ನೋಡಿಲ್ಲ ಸರ್, ಬಿಕಾಸ್ ಆಫ್ ಎವ್ರಿಥಿಂಗ್ ಇಸ್ ಸೋಷಿಯಲ್ ಮೀಡಿಯಾ. ಅಂದ್ರೆ ಲೈಕ್ ನಾನು ವಾಟ್ಸಪ್ ಅಲ್ಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿರೋರು, ಅವ್ರ ರೆಫರೆನ್ಸ್ ಇಂದ ಬಂದಿರೋರು. ಸೊ ನಂಬ್ಕೊಂಡು ನನ್ನ ಹತ್ರ ಈಗ ಕ್ಲೈಂಟ್ಸ್ ಜಾಯ್ನ್ ಆಗಿದ್ದಾರೆ, ಬಿಕಾಸ್ ಟ್ರಸ್ಟ್ ಒಂದು ಇದ್ರಲ್ಲಿ. ಓಕೆ, ಸೊ ಯು ಮೀನ್ ಟು ಸೇ ಟ್ರಸ್ಟ್ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ ಎಕ್ಸಾಕ್ಟ್ಲಿ? ಲೈಕ್ ಐ ನೋ ವೆರಿ ವೆರಿ ಕ್ಲಿಯರ್ಲಿ, ಯಾವಾಗ ಒಂದು ಕಸ್ಟಮರ್ ಮತ್ತೆ ಒಂದು ಕಂಪನಿ ಅಥವಾ ಒಂದು ಬಿಸ್ನೆಸ್ ಓನರ್ ಮತ್ತೆ ಕಸ್ಟಮರ್ ಮಧ್ಯೆ ಒಂದು ನಂಬಿಕೆ ಅನ್ನೋದು ಬಿಲ್ಡ್ ಆಗುತ್ತೆ, ದೆನ್ ಲೈಫ್ ಟೈಮ್ ರಿಲೇಶನ್ಶಿಪ್ ಇರುತ್ತೆ ಪ್ರಾಡಕ್ಟ್ ಸರ್ವಿಸಸ್ ಅಲ್ಲಿ. ಐ ನೋ ಯು ಆರ್ ಗಿವಿಂಗ್ ದಟ್ ವ್ಯಾಲ್ಯೂ, ಸ್ಪೆಷಲಿ ಫೈನಾನ್ಷಿಯಲ್ ಪ್ರಾಡಕ್ಟ್ ಅಲ್ಲಿ. ನಾವು ಸುಮ್ನೆ ಯಾವುದೋ ನಮ್ಗೆ ಕಮಿಷನ್ ಜಾಸ್ತಿ ಬರುತ್ತೆ ಅಂತ ನಾವು ಸೇಲ್ ಮಾಡ್ಕೊಡುದು, ಸಜೆಸ್ಟ್ ಮಾಡ್ಬೇಕು ನಾವು. ಹೌದು, ನಮ್ ಟ್ಯಾಗ್ ಲೈನು ಅದೇನೆ. ನಮ್ ಫಸ್ಟ್ ಟ್ರಸ್ಟ್ ನೆಕ್ಸ್ಟ್ ವೆಲ್ತ್ ಇಸ್ ಅ ಟ್ಯಾಗ್ ಲೈನ್. ನಮ್ಮ ವೆಲ್ತ್ ಫಸ್ಟ್ ಟ್ರಸ್ಟ್ ನೆಕ್ಸ್ಟ್ ವೆಲ್ತ್. ಸೊ ಟ್ರಸ್ಟ್, ನನ್ನ ನಂಬಿದ್ರೆ ನಾನು 100% ದಾರಿ ತೋರಿಸ್ತೀನಿ. ಅಂದ್ರೆ ನನಗೆ ಇನ್ನೊಂದು ಏನ್ ಖುಷಿ ಅಂದ್ರೆ, ತುಂಬಾ ಜನ ಕ್ಲೈಂಟ್ಸ್, ಅಂದ್ರೆ ಒಬ್ರು ಕ್ಲೈಂಟ್ಗೆ ನಾನು ಅಂದ್ರೆ ಲೈಕ್ ಕಾರ್ಪೊರೇಟ್ ಅಲ್ಲಿ ಇರುವಾಗನು ನಾನು ಸಜೆಷನ್ ಕೊಡ್ತಾ ಇದ್ದೆ, ಬಟ್ ಇಟ್ ಇಸ್ ನಾಟ್ ಬಿಸ್ನೆಸ್. ಬಟ್ ಯಾವ ತರ ಮಾಡ್ಬೋದು, ಹೇಗ್ ಮಾಡ್ಬೋದು ಅಂತ ಒಬ್ಬರಿಗೆ ನಾನು ಇದೇ ತರ ಲೋನ್ ಸಜೆಷನ್ ಕೊಟ್ಟಿದ್ದೆ ಸರ್. ಅವ್ರು ನನ್ನ ಇವಾಗ ದೇವ್ರ ತರ, ಹಿ ಇಸ್ ಟ್ರೀಟಿಂಗ್ ಲೈಕ್ ಎ ದೇವ್ರು, ಇಸ್ ಎ ಗಾಡ್ ಅಂತ ಹೇಳ್ತಾನೆ. ಏನಕ್ಕಂದ್ರೆ ನಾನು ಗಿವನ್ ದ ಸಜೆಷನ್ 9 lakhs ಯಾವುದೋ ಒಂದು ಲೋನ್ ಕೊಟ್ಟಿದ್ದೆ. ಅವ್ರಿಗೆ ಕೇಳ್ತೀನಿ, ವಾಟ್ ಪರ್ಪಸ್ ಯು ಆರ್ ಟೇಕಿಂಗ್ ಲೋನ್ ಅಂತ. ಸೊ ಯು ಆರ್ ಟ್ರಾವೆಲಿಂಗ್ ಆರ್ ಇದಕ್ಕ ಎಂಜಾಯ್ ಮಾಡೋದಕ್ಕ, ದೆನ್ ಐ ವಿಲ್ ನಾಟ್ ಸಜೆಸ್ಟ್ ಯು. ಸೊ ಸಪೋಸ್ ಯು ಹ್ಯಾವ್ ಟು ಬಿಲ್ಡ್ ಯುವರ್ ವೆಲ್ತ್ ಅಂದ್ರೆ ನಾನು 100% ನಾನು ಐ ವಿಲ್ ಸಜೆಸ್ಟ್ ಯು ಅಂತ. ಸೊ ಅದರ ಬೇಸಿಸ್ ಮೇಲೆ ಅವರಿಗೆ ಸಜೆಸ್ಟ್ ಮಾಡಿದ್ದೆ. ಅವನು ಹೇಳ್ತಾನೆ 9 lakh ಲೋನ್ ತಗೊಂಡಿದ್ದ. 9 lakh ಲೋನ್ ಟುಡೇ ಈಸ್ 1.5 crores ವರ್ತ್ ಅಂತ ಇವತ್ತಿನ ವ್ಯಾಲ್ಯೂ. ಅವನು ಹೇಳ್ತಾನೆ, ಬಿಕಾಸ್ ಆಫ್ ಯುವರ್ ಸಜೆಷನ್ ದಿಸ್ ಇಸ್ ದ ವರ್ತ್ ಆಫ್ 1.5 crore ಮೈ ಪ್ರಾಪರ್ಟಿ ಅಂತಾನೆ. ಎವ್ರಿ ಡೇ ಈಸ್ ಕಾಲಿಂಗ್ ಅಂಡ್ ಟೆಲಿಂಗ್, ಅಂಡ್ ಹಿ ಈಸ್ ಆಲ್ಸೋ ರೆಫರ್ಡ್ ಸೋ ಮೆನಿ. ಇದು ಆ ತರ. ಅಂದ್ರೆ ಲೈಕ್ ಫಸ್ಟ್ ನಾನು ಅರ್ಥ ಮಾಡ್ಕೋತೀನಿ, ಅವ್ರ ರಿಕ್ವೈರ್ಮೆಂಟ್ ನ ಅರ್ಥ ಮಾಡ್ಕೋತೀನಿ, ಅದರ ಬೇಸಿಸ್ ಮೇಲೆ ಐಡಿಯಾನ. ವೆರಿ ನೈಸ್. ಸೊ ಈ ವಿಡಿಯೋ ನೋಡ್ತಾ ಇರೋರು, ರೈಟ್ ಇನ್ ದ ಚಾಟ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಬಿಸ್ನೆಸ್ ನ USP ಏನು? Right? Are you growing year on year? Like, is your customer referring you? Are they trusting you? Yes ಅನ್ನೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ USP ಏನಂತ ಬರೀರಿ. ಹಾಗೆ ಲೈಕ್ ನಿಮ್ಮ ಕನಸೇನಿದೆ, ವಾಟ್ಸ್ ಯುವರ್ ಬಿಸ್ನೆಸ್ ಗೋಲ್ ಅಂಡ್ ವೇರ್ ಯು ಲೈಕ್ ಟು ಸಿ ಯುವರ್ ಸೆಲ್ಫ್? ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್ ಅಂಡ್ ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ದ ಸೇಮ್ ಕ್ವೆಶ್ಚನ್ ಟು ರಮೇಶ್ ರಾಯ್. ಸೊ ರಮೇಶ್ ರಾಯ್, ಲೈಕ್ ನಿಮ್ಮ ಸೆಕೆಂಡ್ ಜರ್ನಿ ಇನ್ನಿಂಗ್ಸ್ ಅಲ್ಲಿ ನೀವು ಸ್ವಲ್ಪ ಸೆಲ್ಫ್ ಆಂಟರ್ಪ್ರಿನರ್ ಆಗಿ
ಈಗ 4 years ಸ್ಟ್ರಾಂಗ್ ಫೌಂಡೇಶನ್ ಹಾಕಿ 10 crore ಮ್ಯೂಚುವಲ್ ಫಂಡ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ರೈಟ್? ಎಷ್ಟು ಜನ ಇನ್ಶೂರೆನ್ಸ್ ಅಲ್ಲಿ ಇದ್ದಾರೆ? ಮೋರ್ ದೆನ್ 600 ಕ್ಲೈಂಟ್ಸ್ ಇದ್ದಾರೆ. ವಾವ್, 600 ಹ್ಯಾಪಿ ಕ್ಲೈಂಟ್ಸ್. ಹ್ಯಾಪಿ. Super. So where do you like to see? What's your age right now? My age is 57. 50. 50. Doesn't look like you're a 50 age. Well, right. So let's say ಇಲ್ಲಿಂದ 10 ವರ್ಷಕ್ಕೆ ನಾವು ಮತ್ತೆ ಒಂದ್ಸತಿ ನಿಮ್ಮನ್ನ ಆನ್ಲೈನ್ ಅಲ್ಲಿ ಇಂಟರ್ವ್ಯೂ ಮಾಡೋದಾದ್ರೆ 10 ವರ್ಷಕ್ಕೆ ಏನೆಲ್ಲ ಸಾಧನೆ ಮಾಡಿರ್ತೀರಾ? ನಂದು 100 CR AUM ಆಗಿರ್ಬೇಕು. ದಿಸ್ ಇಸ್ ಮೈ ಮೇನ್ ಗೋಲ್, 100 CR. ಆಮೇಲೆ ಅಟ್ ಲೀಸ್ಟ್ ಒಂದು 100 ಕ್ಲೈಂಟ್ಸ್ 1 CR ಅವರ AUM ಅನ್ನು ಬಿಲ್ಡ್ ಮಾಡಿದ್ರು. ದಟ್ಸ್ ಮೈ ಲೈಕ್ ನಾನು ಬರ್ಕೊಂಡಿದ್ದೀನಿ, ಪ್ರಾಪರ್ ಆಗಿ ಬರ್ಕೊಂಡಿದ್ದೀನಿ. ಸ್ಟೆಪ್ ಇದೆ ನನಗೆ. ಇಯರ್ ನಾನು BTA ಏನ್ ಗೈಡ್ ಮಾಡಿದ್ಯೋ ಅದೇ ಪ್ರಕಾರ ನಾನು ಎಕ್ಸೆಲ್ ಅಲ್ಲಿ ಬರ್ಕೊಂಡಿದ್ದೀನಿ. ಅಂಡ್ ಪೇಪರ್ ಅಲ್ಲೂ ಇದೆ ನನ್ನ ಹತ್ರ. ಅದೇ ತರನೇ ಹೋಗ್ತಾ ಇದೆ. ನಂಬರ್ ಗೋಲ್ ಏನಿದೆಯೋ ಅದೇ ತರನೇ ಹೋಗ್ತಾ ಇದೆ. ನನ್ನ ಹತ್ರ ಮಾನಿಟರ್ ಮಾಡ್ತಾ ಇದ್ದೀನಿ. ನಾನು ಶೀಟ್ ಇದೆ ನನ್ನ ಹತ್ರ, ಗೂಗಲ್ ಶೀಟ್ ನಾನು ಫಾರ್ಮ್ ಕಂಪ್ನಿ. ಸೂಪರ್. ನನ್ನ ಬಿಗ್ ಏಮ್ ಅಂದ್ರೆ 1000 crores AUM ಮಾಡೋದು ನನ್ನ big ಸೊ goal. ಇದಕ್ಕೆ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಟೀಮ್ ಹೇಗ್ ಬಿಲ್ಡ್ ಮಾಡ್ಕೊಂತೀರಾ? ಪ್ರತಿಯೊಂದು ನಾನು ಇದೆ ಸರ್ ಸ್ಟೆಪ್. ಈಗ ನಾನು ಒಬ್ಬನೇ, ಮೈ ವೈಫ್ ಆಲ್ಸೋ ಇಸ್ ಸಪೋರ್ಟಿಂಗ್ ಲಿಟಲ್ ಬಿಟ್. ಸೊ ಐ ವಿಲ್ ಬಿಲ್ಡ್ ಶಾರ್ಟ್ಲಿ ಟೀಮ್ ಆಲ್ಸೋ ಇನ್ ಎನದರ್ 1-2 years ಅಲ್ಲಿ ಟೀಮ್ ಬಿಲ್ಡ್ ಮಾಡ್ತೀನಿ. ಎಷ್ಟು ಟೀಮ್ ಬೇಕಾಗಿದೆ ಅದೆಲ್ಲ ನಾನು ಡಾಟಾ ಇದೆ ಸರ್. ನನಗೆ ಗೈಡೆನ್ಸ್ ಕೊಟ್ಟಿದ್ದಾರಲ್ಲ ನೀವು, ಅದರ ಬೇಸಿಸ್ ಮೇಲೆ ನಾನು ಇದನ್ನ ಬರ್ಕೊಂಡಿದ್ದೀನಿ. Very nice. So all BTA members, if you're watching this video, I want to ask you one question. What's your 10 years goal, next goal? So exactly, do you have that blueprint or that structure, that mindset? 10 ವರ್ಷದಲ್ಲಿ ಈ ಲೆವೆಲ್ ಬೆಳಿತೀನಿ ಅಂತೇಳಿ. ರೈಟ್ ನಾವು BTA ಸಂಸ್ಥೆ ಗುರಿ ಬೈ 2035-36 ಅಲ್ಲಿ 10,000 ಕೋಟ್ಯಾಧಿಪತಿಗಳನ್ನ ಸೃಷ್ಟಿ ಮಾಡಬೇಕು. ಇದು ನಮ್ಮ ಗುರಿ, ರೈಟ್? And in the entire life journey, our aim is to have 1,00,000 ಜನ ಕರ್ನಾಟಕದ ಉದ್ಯಮಿಗಳನ್ನ ಇಂಡಸ್ಟ್ರಿ ಟಾಪರ್ ಮಾಡ್ಲಿಕ್ಕೆ BTA ಮೆಂಬರ್ ಆಗಿ ಅವ್ರನ್ನ ಬೆಳೆಸಬೇಕು ಅನ್ನೋದು ನಮ್ಮ ಧ್ಯೇಯ. ಸೊ ವಿ ಹ್ಯಾವ್ ಅ ವೆರಿ ಕ್ಲಿಯರ್ ಬ್ಲೂ ಪ್ರಿಂಟ್. ಸೊ ಇಫ್ ಐ ಆಸ್ಕ್ ಯು ಫಾರ್ ಎ ವೈಲ್, ನೀವು ಯಾವತ್ತಾದ್ರೂ ಯೋಚನೆ ಮಾಡಿ ಗೋಲ್ಸ್ನ, ವಿಷನ್ನ, ಕ್ಲಿಯರ್ ಆಗಿ ಟಾರ್ಗೆಟ್ನ, ಸ್ಟ್ರಕ್ಚರ್ನ ಸ್ಟ್ರೆಚ್ ಮಾಡಿ ಬರೆದಿದ್ರೆ ಸಬಾಷ್. ಬರಿಲ್ಲ ಅಂದ್ರೆ ವೈ ಡೋಂಟ್ ಯು ಪಾಸ್ ದಿಸ್ ವಿಡಿಯೋ ಫಾರ್ 2 minutes ಅಂಡ್ ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್ ಅಲ್ಲಿ. ಯಾಕೆ ಅಂದ್ರೆ ತುಂಬಾ ಜನ ಬಿಸ್ನೆಸ್ ಓನರ್ಸ್, ವೆದರ್ ಇಟ್ಸ್ ಸೆಲ್ಫ್ ಎಂಪ್ಲಾಯ್ಡ್ ಆರ್ ಟೀಮ್ ಇಟ್ಕೊಂಡು ಅಥವಾ ಪ್ರೈವೇಟ್ ಲಿಮಿಟೆಡ್ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ರು, ನಮ್ಮ ಫ್ಯೂಚರ್ ವಿಷನ್ ಸರಿಗಿಲ್ಲ ಅಂದ್ರೆ ಎಲ್ಲೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಬಂದ್ರು ನಾವೇನಾಗ್ತೀವಿ, ಬಿದೋಗ್ತೀವಿ, ರೈಟ್? ಸೊ ಲೆಟ್ ಮಿ ಆಸ್ಕ್ ರಮೇಶ್ ಅವ್ರಿಗೆ. ರಮೇಶ್, ಲೈಕ್ ನೀವು ನೋಡ್ದಂಗೆ ವೈ ಮೆನಿ ಪೀಪಲ್, ಮೆನಿ ಬಿಸ್ನೆಸ್ ಓನರ್ ಫೇಲ್ ಆಗ್ತಾರೆ? ಏನ್ ತಪ್ಪು ಮಾಡ್ತಾರೆ? ಒಂದು ನಂಬರ್ಸ್ ಸರ್, ನಂಬರ್ ನೋಡಲ್ಲ ಅವರು, ನಂಬರ್ ನೋಡಲ್ಲ. ಫಸ್ಟ್ ನಾನು ಅರ್ಥ ಮಾಡ್ಕೊಂಡಿದ್ದು ಡೈಲಿ ಸೇಲ್ಸ್ ಟ್ರ್ಯಾಕರ್ ಫಾಲೋ ಮಾಡಲ್ಲ. ಸೊ ಡೈಲಿ ಸೇಲ್ಸ್ ಟ್ರ್ಯಾಕರ್ ಫಾಲೋ ಮಾಡಬೇಕು. ಆಮೇಲೆ ದೇ ವಿಲ್ ಸಿ ದ ಮನಿ. ಇಫ್ ಯು BTA ಬಂದಾಗನು ನಿಮ್ಮ ಕೋಚಿಂಗ್ ಇದರಲ್ಲಿ ಏನಾಗುತ್ತೆ ಅಂದ್ರೆ ಯು ವಿಲ್ 100% ಯಾರೇ ಬೇಕಾದ್ರೂ ಅರ್ನ್ ಮಾಡ್ಬೋದು. ಮನಿ ಬಿಸ್ನೆಸ್ ಅಲ್ಲಿ ಅರ್ನ್ ಮಾಡ್ತಾರೆ. ವಾಟ್ ದೇ ಡೂ ಈಸ್ ಲೈಕ್ ಡೈವರ್ಟ್ ಆಗ್ತಾರೆ. ಅಂದ್ರೆ ಒನ್ ಬಿಸ್ನೆಸ್ ಈಸ್ 100% ಸಕ್ಸಸ್ ಆಗಿರಲ್ಲ. ಸಕ್ಸಸ್ ಆಗಿದೆ ಅಂದ್ರೆ ಲೈಕ್ ಮೇ ಬಿ 50% 60% ಆಗಿರುತ್ತೆ. ಅಷ್ಟೊತ್ತಿಗೆ ಇನ್ನೊಂದು ಬಿಸ್ನೆಸ್ಗೆ ಟ್ರಾನ್ಸ್ಫರ್ ಆಗ್ತಾರೆ. ಈ ಮನಿನ ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಕ್ ಹೋಗ್ತಾರೆ. ಅವಾಗ ಫೇಲ್ ಆಗ್ತಾರೆ. ಅಂದ್ರೆ ಬಿಕಾಸ್ ಅಗೈನ್ ಹಾಫ್ ನಾಲೆಜ್. ಇದಕ್ಕೆ ಕಂಪ್ಲೀಟ್ ಟೀಮ್ ನ ಬಿಲ್ಡ್ ಮಾಡಿರಲ್ಲ, ಪ್ರೋಸೆಸ್ ಬಿಲ್ಡ್ ಆಗಿರಲ್ಲ, ಆಟೋಮೈಸ್ಡ್ ಮಾಡಿರಲ್ಲ. ಆಟೋಮೈಸ್ಡ್ ಆಗದೆ ಆಟೋಮೆಟಿಕ್ ಆಗಿ ಇನ್ನೊಂದಕ್ಕೆ ಹೋದಾಗ 100% ಬಿಸ್ನೆಸ್ ಫೇಲ್ ಆಗುತ್ತೆ. ದಿಸ್ ಇಸ್ ನಾನು ಅರ್ಥ ಮಾಡ್ಕೊಂಡಿರೋದು 4 years ಅಲ್ಲಿ ನಾನೇನ್ ತಿಳ್ಕೊಂಡಿರೋದು. ಇಫ್ ಯು ಸಿಸ್ಟಮ್ ಇಂಟ್ರೊಡ್ಯೂಸ್ ಮಾಡಿದ್ರಿ, ಟೀಮ್ ಬಿಲ್ಡ್ ಮಾಡಿದ್ರಿ, ಎವ್ರಿಥಿಂಗ್ ಇಸ್ ಆಟೋಮೈಸ್ಡ್ ಇದೆ, 100% ಬಿಸ್ನೆಸ್ ಫೇಲ್ ಆಗಲ್ಲ. 100ಗೆ 100%. ಯಾವುದೇ ಆದ್ರೂ ಅಷ್ಟೇನೆ, ಇಟ್ ವಿಲ್ ರಾತ್ರಿ ಇದು ಅಂದ್ರೆ ಲೈಕ್ ನಾನೇನ್ ಹೇಳ್ತದ್ದು, ಬಿಸ್ನೆಸ್ ಬಿಗ್ ಆಗಿ ಸಕ್ಸಸ್ ಆಗಲ್ಲ. ಇಟ್ ಇಸ್ ಸ್ಟೆಪ್ ಬೈ ಸ್ಟೆಪ್. ರಿಲಯನ್ಸ್ ತಗೊಳ್ಳಿ ಅಥವಾ ಎನಿ ಅದರ್ ಟಾಟಾ ಕಂಪ್ನಿ ತಗೊಳ್ಳಿ, ದೇ ಆಲ್ಸೋ ಬಿಲ್ಟ್ ಸೇಮ್ ವೇ. ನಾನು ಅದನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಸರ್. ಸೂಪರ್. Now the next question, ಈ BTA ಮೆಂಬರ್ ಆಗಿರೋರಿಗೆ ನೀವೇನಕ್ಕೆ ಇಷ್ಟ ಬೀಳ್ತೀರಾ? ಬೈ ಲುಕಿಂಗ್ ಅಟ್ ದಿಸ್ ವಿಡಿಯೋ, ರೈಟ್, ಹೌ ದೇ ಶುಡ್ ಅಚೀವ್ ದ ಸಕ್ಸಸ್, ವಾಟ್ ಮಿಸ್ಟೇಕ್ ಆಸ್ ಎ ಮೆಂಬರ್ ದೇ ಶುಡ್ ನಾಟ್ ಡೂ? ಮಿಸ್ಟೇಕ್ ಅಂದ್ರೆ ಅವರು ಏನಾಗ್ತಾ ಇದೆ ಅಂದ್ರೆ ಸರ್, ಫಸ್ಟ್ ಆಫ್ ಆಲ್ ಅವ್ರು ಸೆಲ್ಫ್ ಮಾಸ್ಟರಿ ನೋಡಲ್ಲ. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ ಸರ್. ಹೆಲ್ತ್ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ 100% ಫೈಲ್ ಆಗುತ್ತೆ. ಸೆಲ್ಫ್ ಮಾಸ್ಟರಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಆಲ್ BTA ಮೆಂಬರ್ಸ್ಗೆ ಯು ಹ್ಯಾವ್ ಟು ವಾಚ್ 1 time 2 time 3 times. ನಾನು ಕಂಟಿನ್ಯೂಸ್ ಆಗಿ ಇದರಲ್ಲೂ ನೋಡಿದೀನಿ. ಆಮೇಲೆ ನೀವು ಅರ್ಲಿ ಮಾರ್ನಿಂಗ್ 5 o'clock ಅದನ್ನ
ಅಂದ್ರೆ ಸೆಲ್ಫ್ ಮಾಸ್ಟ್ರಿ 1 ಅಂಡ್ ಸೆಲ್ಫ್ ಮಾಸ್ಟ್ರಿ 2 ಹೈಯರ್ ವರ್ಷನ್ ಇದು ಮಾಡಿದ್ರಿ. ನಾನು ಎರಡೂನು ಕಂಪ್ಲೀಟ್ ಆಗಿ ಅಟೆಂಡ್ ಮಾಡಿದ್ದೀನಿ. ದಟ್ ಇಸ್ ಮೈ ಜರ್ನಿ. ಇಫ್ ಸೆಲ್ಫ್ ಮಾಸ್ಟ್ರಿ ಅವ್ನು ವಾಚ್ ಮಾಡೋದಂದ್ರೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗಕ್ಕೆ ಚಾನ್ಸಸ್ ಇಲ್ಲ ಸರ್. ದರ್ ಇಸ್ ದ ಫೌಂಡೇಶನ್ ಸರ್, ನಾನು ತಿಳ್ಕೊಂಡಿರೋದಕ್ಕೆ ಸೆಲ್ಫ್ ಮಾಸ್ಟ್ರಿ. ಸೆಕೆಂಡ್, ನಾನು ಅದೇ ಅವಾಗದಿಂದನೂ ಹೇಳ್ತಾ ಇರೋದು POS. ಅವರು ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಬಿಸ್ನೆಸ್ ಅಲ್ಲಿ ಫೇಲ್ ಆಗಲ್ಲ. ಆಮೇಲೆ ಮೂರನೇದು ನಂಗೆ ತಿಳ್ಕೊಂಡಿರೋದು ಬೇಸಿಕಲಿ ಡೈಲಿ ಸೇಲ್ಸ್ ಟ್ರ್ಯಾಕರ್. ನಂಬರ್ಸ್ ಇಲ್ಲ ಅಂದ್ರೆ ಅದು ಗಾದೆನೇ ಇದೆ ಅಲ್ಲ, ನಂಬರ್ ನೋಡಿದವನು ಏನ ಆಗಿರತ್ತೆ ಅಂತ. ಹಂಗೇನೆ ನಂಬರ್ಸ್ ಡೈಲಿ ನೋಡ್ಲೇಬೇಕು. ಏನ್ ಆಗ್ತಾ ಇದೆ ಅಂದ್ರೆ ನಾವು ಗ್ರೋಯಿಂಗ್ ಆಗ್ತಾ ಇದೀವ, ಇದಾಗ್ತಾ ಇದೆಯಾ ಅಲ್ಲ ನೆಗೆಟಿವ್ ಆಗ್ತಾ ಇದೆಯಾ ಅಂತ. ಇದು 3 ಥಿಂಗ್ಸ್ ನಾನು ತಿಳ್ಕೊಂಡಿರುತ್ತೆ. Super. So if you are a BTM member, build your basic foundation, self-mastery, practice power of silence, and look at numbers and take action. And I suggest like to become a mentor. So BTN ಅಲ್ಲಿ Ramesh Roy diamond member ಆದ್ಮೇಲೆ many a times he has done a silver member ಗೆ nurturing ಮಾಡಿ mentor ಆಗಿದ್ದಾರೆ, right? So has taken an amazing role. Ramesh, like what's your experience as a mentor? ಮೆಂಟರ್ ಅಂದ್ರೆ ಅದೇ, ನಾನು ಇವಾಗ ನಂದು ಈ ಬಿಸ್ನೆಸ್ ಬಿಟ್ಟು ಬೇರೆಯವ್ರ ಬಿಸ್ನೆಸ್ ಯಾವ ತರ ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡೆ. ಒಂದು ಅಲ್ಲಿ ಆಸ್ ಎ ಮೆಂಟರ್ ಆಗಿ ನಾನು ನೋಡ್ತಾ ಇರೋದು. ಆಮೇಲೆ ಅವ್ರ ಹತ್ರ ಏನಕ್ಕೆ ಅವರು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಲ್ಲ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡೆ. ಅಂದ್ರೆ ಏನಕ್ಕೆ ಅವರು ಏನ್ ಪ್ರಾಬ್ಲಮ್ ಇದೆ. ಕೆಲವ್ರದನ್ನ ಮಾತಾಡಿದಾಗ ನಾನು ಏನ್ ತಿಳ್ಕೊಂಡಿದ್ದೆ, ಅದೇ ಇವಾಗ ಹೇಳ್ದಲ್ಲ, ನಾನು 3, 4, 5 ಬಿಸ್ನೆಸ್ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಒಂದು ಬಿಸ್ನೆಸ್ ನ ಅವರು ಆಟೋಮೈಸ್ಡ್ ಮಾಡದೆ ಇನ್ನೊಂದು ಬಿಸ್ನೆಸ್ ಗೆ ಕೈ ಹಾಕಿದಾಗ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಆಮೇಲೆ ತುಂಬಾ ಜನ ನಾನು ನೋಡಿರೋದು ಏನಂದ್ರೆ ಸಕ್ಸಸ್ ಆಗಿದ್ದಾರೆ ನಾನು ಮೆಂಟರಿಂಗ್ ಮಾಡಿದವರು. ಯಾರು ಅವರು ಡೈಲಿ ಸೇಲ್ಸ್ ಟ್ರ್ಯಾಕರ್ ನ ಫಾಲೋ ಮಾಡಿ 100% ಫಾಲೋ ಮಾಡ್ತಾರೆ ಅಂದ್ರೆ 100ಗೆ 100% ಸಕ್ಸಸ್ ಆಗುತ್ತೆ ಸರ್. ಆ ಡೈಲಿ ಸೇಲ್ಸ್ ಟ್ರ್ಯಾಕರ್ ಈಸ್ ಜಾದವ್ ಸರ್ ಇನ್ ಇದೆ. Super. Good, dear. Happy to catch you up and have a your success journey interview on our channel. Very proud of you. Do you have any question to me? Like today we'll just change the role. Like you become as a member. Any question you can ask me in the live session today. ಕ್ವಶನ್ ಏನಿಲ್ಲ ಸರ್. ನನಗೆ ಅಂದ್ರೆ ಪಾತ್ ಈಸ್ ವೆರಿ ಕ್ಲಿಯರ್. ನನಗೆ ನಾನು ಲೈಫ್ ಲಾಂಗ್ BTN ಅಲ್ಲಿ ಇರ್ಬೇಕು ಅನ್ನೋದೇ ನನ್ನ ಇದು. ಕ್ವಶನ್ ಅಂತೂ ನಂದು ಏನಿಲ್ಲ. ಬಟ್ ಇದೇ ಎಲ್ಲಿ ಸ್ಟಕ್ ಆಗುತ್ತೋ ಅದಕ್ಕೆ ನಾನು 100% ನಿಮ್ಮ ಹತ್ರ ಕ್ವಶನ್ಸ್ ನಾನು ವಾಟ್ಸಪ್ ಅಲ್ಲಿ ಅಥವಾ ಇದರಲ್ಲಿ ಕೇಳ್ತೀನಿ ನಾನು. ಬಟ್ ಆಫ್ಟರ್ BTA ಜಾಯ್ನ್ ಆದ್ಮೇಲೆ ನಂದು ಬಿಗ್ ಜರ್ನಿ ಅಂದ್ರೆ ದಿಸ್ ಇಸ್ ಮೈ ಫಸ್ಟ್ ಅವಾರ್ಡ್. Congratulations. Okay, you can take it to your close. Like ನಮ್ಗೆ ಅದು ಹಿಂದೆಗಡೆ ನೀವು ಇದು ಮಾಡಿದೀರಲ್ಲ, ಇವಾಗ ಸರಿ ಹೋಯ್ತು. Thank you. Awesome. Later you can take a photo and you can share me that. ಆಮೇಲೆ ಅದಾದ ನಂತರ BTA ಜಾಯ್ನ್ ಆದ್ಮೇಲೆ ನನ್ನ ಜರ್ನಿನಲ್ಲೂ ನಾನು ತುಂಬಾ ಸರ್ಟಿಫಿಕೇಟ್ ಗಳನ್ನು ತಗೊಂಡೆ. ಬಿಕಾಸ್ ನೆವರ್ ಸೀನ್ ನನ್ನ ಸರ್ಟಿಫಿಕೇಟ್ಗಳು ಇಲ್ಲೇ ಇದೆ ತುಂಬಾನೇ. ಆಲ್ ಇದು ಲೈಕ್ ಸೌತ್ ಝೋನ್ ಆ ತರ ಸರ್ಟಿಫಿಕೇಟ್ಗಳು ನನಗೆ ಸಿಕ್ಕಿದೆ, ತುಂಬಾನೇ ಇದೆ. ದಿಸ್ ಇಸ್ ಮೈ ಜರ್ನಿ ಸರ್ ಆಫ್ಟರ್ BTA. Super. Very proud of you, dear. God bless you. BTA is with you always, and very, very proud your journey. Like to see you from 10 CR to 100 CR AUM and having a thousands together customers. ಈ ವಿಡಿಯೋ ನೋಡ್ತಾ ಇರೋರು you can take service from Ramesh Roy. So our number ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ. You can talk to them. You can take suggestion, consultation. You can refer him also. Right? Wish you all the best. Okay.